ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏಕಾಏಕಿ ಮಜಾ ಟಾಕೀಸ್ ಬಾಗಿಲು ಮುಚ್ಚಿದ ಸೃಜನ್ ಲೋಕೇಶ್ ಅಂತಾನೆ ಹೇಳ್ಬೋದು. ಸೃಜನ್ ಲೋಕೇಶ್ ನೇತೃತ್ವದ ಮಜಾ ಟಾಕೀಸ್ ಇದೇ ವಾರಾಂತ್ಯದಲ್ಲಿ ಮುಕ್ತಾಯವಾಗಲಿದೆ. ಇದೇ ಶನಿವಾರ ಹಾಗೂ ಭಾನುವಾರ ಗ್ರ್ಯಾಂಡ್ ಫಿನಾಲೆ ಸಂಚಿಕೆಗಳು ಪ್ರಸಾರವಾಗಲಿದೆ. ಅಂದಹಾಗೆ ದಿಢೀರ್ನೆ ಮಜಾ ಟಾಕೀಸ್ ಎಂಡ್ ಆಗ್ತಿರೋದು ಯಾಕೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಇನ್ನು ಈ ವಿಡಿಯೋನ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇದೇ ವಾರಾಂತ್ಯದಲ್ಲಿ ಮಜಾ ಟಾಕೀಸ್ ಮುಕ್ತಾಯವಾಗಲಿದೆ. ಸೃಜನ್ ಲೋಕೇಶ್ ನೇತೃತ್ವದ ಮಜಾ ಟಾಕೀಸ್ಗೆ ಶುಭಂ ಬೋರ್ಡ್. TRP ಕಡಿಮೆ ಬರ್ತಿರೋದ್ರಿಂದ ಮಜಾ ಟಾಕೀಸ್ ಎಂಡ್ ಆಗ್ತಿದೆಯಾ ಅನ್ನೋದು ಕೂಡ ಕುತೂಹಲವಾಗಿದೆ. ಅಂದಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಕಾರ್ಯಕ್ರಮ ಮುಗಿಯುತ್ತಿದ್ದ ಹಾಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮಜಾ ಟಾಕೀಸ್ ಹೊಸ ಸೀಸನ್ ಆರಂಭವಾಯಿತು. ವಾರಾಂತ್ಯ ಬಂದರೆ ಸಾಕು ಸೃಜನ್ ಲೋಕೇಶ್ ಹಾಗೂ ಯೋಗರಾಜ್ ಭಟ್ ಮಜಾ ಟಾಕೀಸ್ ಮೂಲಕ ಕನ್ನಡಿಗರಿಗೆ ಕಾಮಿಡಿ ಇಂಜೆಕ್ಷನ್ ಕೊಡ್ತಾ ಇದ್ರು. ಆದರೆ ಇದೀಗ ಮಜಾ ಟಾಕೀಸ್ ಎಂಡ್ ಆಗ್ತಾ ಇದೆ. ಮಜಾ ಟಾಕೀಸ್ಗೆ ಇದೇ ವಾರಾಂತ್ಯ ಶುಭಂ ಬೋರ್ಡ್ ಬೀಳಲಿದೆ. ಇನ್ನು ಮಜಾ ಟಾಕೀಸ್ ಗ್ರ್ಯಾಂಡ್ ಫಿನಾಲೆ ಇದೇ ವೀಕೆಂಡ್ನಲ್ಲಿ ಪ್ರಸಾರವಾಗಲಿದೆ. ಮೇ 31ರ ಶನಿವಾರ ಹಾಗೂ ಜೂನ್ 1ರ ಭಾನುವಾರ ರಾತ್ರಿ 9 ಗಂಟೆಗೆ ಮಜಾ ಟಾಕೀಸ್ ಗ್ರ್ಯಾಂಡ್ ಫಿನಾಲೆ ಟೆಲಿಕಾಸ್ಟ್ ಆಗಲಿದೆ. ಇನ್ನು ದಿಢೀರ್ನೆ ಎಂಡ್ ಆಗ್ತಿರೋದು ಯಾಕೆ ಮಜಾ ಟಾಕೀಸ್ ಅಂತ ನೋಡೋದಾದ್ರೆ, ಸೃಜನ್ ಲೋಕೇಶ್ ಸಾರಥ್ಯದ ಮಜಾ ಟಾಕೀಸ್ ಕಾರ್ಯಕ್ರಮಕ್ಕೆ ಅದರದ್ದೇ ಆದ ಫ್ಯಾನ್ ಬೇಸ್ ಕೂಡ ಇದೆ. ಇನ್ನು ಮಜಾ ಟಾಕೀಸ್ ನೋಡಲು ಕಾದು ಕೂರುವ ವೀಕ್ಷಕರ ಬಳಗವೇ ದೊಡ್ಡದೇ ಇದೆ. ಮಜಾ ಟಾಕೀಸ್ ಬಂದರೆ ನಮ್ಮ ಚಿತ್ರಗಳ ಪಬ್ಲಿಸಿಟಿ ಚೆನ್ನಾಗಿ ಮಾಡಬಹುದು, ಮನೆ ಮನೆಗೂ ನಮ್ಮ ಸಿನಿಮಾ ರೀಚ್ ಆಗಬಹುದು ಅಂತ ಲೆಕ್ಕಾಚಾರ ಹಾಕುವ ಸಿನಿಮಾ ನಿರ್ಮಾಪಕರಿದ್ದಾರೆ. ಹೀಗಿದ್ದರೂ ಕೂಡ ಈ ಬಾರಿ ಮಜಾ ಟಾಕೀಸ್ ಕಾರ್ಯಕ್ರಮ ಬಹುಬೇಗ ಎಂಡ್ ಆಗ್ತಾ ಇದೆ. ಮಜಾ ಟಾಕೀಸ್ ಬೇಗ ಮುಕ್ತಾಯವಾಗುತ್ತಿರುವುದಕ್ಕೆ ಕಾರಣವೇನು ಎಂಬುದನ್ನು ಕಲರ್ಸ್ ಕನ್ನಡ ವಾಹಿನಿಯಾಗಲಿ ಮಜಾ ಟಾಕೀಸ್ ತಂಡವಾಗಲಿ ಬಾಯ್ಬಿಟ್ಟಿಲ್ಲ. ಇನ್ನು ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಇದ್ದರೆ ಒನ್ ಲೈನ್ ಪಂಚ್ಗಳಿಗೇನು ಕಮ್ಮಿ ಇಲ್ಲ. ಹೀಗಾಗಿ ಮಜಾ ಟಾಕೀಸ್ ಶೋಗೆ ಭರ್ಜರಿ TRPಯನ್ನೇ ನಿರೀಕ್ಷೆ ಮಾಡಲಾಗ್ತದೆ. ಆದರೆ ಈ ಬಾರಿ ನಿರೀಕ್ಷಿಸಿದಷ್ಟು TRP ಮಜಾ ಟಾಕೀಸ್ ಶೋಗೆ ಬಂದಿಲ್ಲ. ಕಡಿಮೆ TRP ಬರುತ್ತಿರುವ ಕಾರಣಕ್ಕೆ ಮಜಾ ಟಾಕೀಸ್ ಶೋನ ಎಂಡ್ ಮಾಡಲಾಗ್ತಿದೆಯಾ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂಥದ್ದೇ. ಮುಂಚೆ ಮಜಾ ಟಾಕೀಸ್ನಲ್ಲಿ ಅಪರ್ಣಾ, ಕುರಿ ಪ್ರತಾಪ್, ಶ್ವೇತಾ ಚೆಂಗಪ್ಪ, ತರಂಗ ವಿಶ್ವ, ರೆಮೋ ಮುಂತಾದವರು ಇದ್ದರು. ಆದರೆ ಈ ಬಾರಿ ಕುರಿ ಪ್ರತಾಪ್ ಜೊತೆಗೆ ತುಕಾಲಿ ಸಂತು, ಚಂದ್ರಪ್ರಭಾ, ವಿನೋದ್ ಗೊಬ್ರಗಾಲ, ರಾಘವೇಂದ್ರ ಸೇರಿದಂತೆ ಮಜಾ ಭಾರತ ಗಿಚ್ಚಿಗಿಲಿಗಿಲಿ ಹಾಸ್ಯ ಕಲಾವಿದರ ದಂಡೆ ಇದೆ. ಇತ್ತೀಚೆಗಷ್ಟೇ ಮಜಾ ಟಾಕೀಸ್ ಶೋಗೆ ಮುತ್ತುಮಣಿ ಖ್ಯಾತಿಯ ತರಂಗ ಕೂಡ ವಿಶ್ವ ಗುಡ್ ಬೈ ಹೇಳಿದ್ರು. ಇದೀಗ ಮಜಾ ಟಾಕೀಸ್ ಕ್ಲೋಸ್ ಆಗ್ತಾ ಇದೆ. ಇನ್ನು ಮಜಾ ಟಾಕೀಸ್ ಯಾವ ಕಾರಣಕ್ಕೆ ಕ್ಲೋಸ್ ಆಗ್ತಾ ಇದೆ ಅನ್ನೋದು ಕಾರಣವಾಗಿಯೇ ಉಳಿದಿದೆ ಅಂತಾನೆ ಹೇಳ್ಬೋದು. ಇನ್ನು ಮಜಾ ಟಾಕೀಸ್ ಯಾವ ಕಾರಣಕ್ಕೆ ಅಂತ್ಯವಾಗ್ತಿದೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಮಜಾ ಟಾಕೀಸ್ನ ಮಿಸ್ ಮಾಡ್ಕೊಳ್ತೀರಾ ಅನ್ನೋದಾದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.